ನಾನು ನಿಮ್ಮ ಪ್ರೀತಿಯ CM ಶಂಕರ್. 2024ರ ಲೋಕಸಭೆ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ವಿವಿಧ ಪಕ್ಷಗಳ ವತಿಯಿಂದ ಸ್ಪರ್ಧಿಸುವಂಥ ಆಕಾಂಕ್ಷಿ ಅಭ್ಯರ್ಥಿಗಳು ಅವರದೇ ಆದಂಥ ಒಂದು ಮಾನದಂಡಗಳನ್ನು ಇಟ್ಕೊಂಡು ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರಾದಂಥ MK ವಾಸುದೇವ್ ಅವರು BJP ಪಕ್ಷದ ಅಧಿಕೃತ ಅಭ್ಯರ್ಥಿ ಯಾರು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗೂ ಅವರ ಒಂದು ಸಂದರ್ಶನವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. 2024ರ ಲೋಕಸಭೆ ಚುನಾವಣೆ ಭಾಳ ಉತ್ಸುಕರಾಗಿದ್ದೀರಾ? ಹೌದು, 100% ಉತ್ಸುಕರಾಗಿದ್ದೀವಿ. ದೇಶ ಪೂರ್ತಿ ಏನು ಸಾರ್ವಜನಿಕರಿದ್ದಾರೆ, ಸಾರ್ವಜನಿಕರು ಕೂಡ ಉತ್ಸುಕರಾಗಿದ್ದಾರೆ. ಯಾವ ಎಲೆಕ್ಷನ್ ಬರುತ್ತೆ ಮತ್ತೆ ಮೋದಿಯನ್ನು ಈ ದೇಶದಲ್ಲಿ ಮತ್ತೆ ಪ್ರಧಾನಿಯಾಗಿ ಮಾಡಬೇಕು ಅಂತಕ್ಕಂಥ ಕನಸು ಕಾಣಿಸ್ತಾ ಇದ್ದಾರೆ ಜನ. ಸರ್, ಈಗ ಕೋಲಾರಲ್ಲಿ 35 ವರ್ಷಗಳ ಹಿಂದೆ BJP ಅಭ್ಯರ್ಥಿ ಅಂದರೆ ಇಲ್ಲಿ ನೆಲೆಯಲ್ಲಿದ್ದಂಥ ಕಾಲಘಟ್ಟದಲ್ಲಿ ನೀವು BJP ಅಭ್ಯರ್ಥಿನ ಕಳೆದ ಬಾರಿ ಗೆಲ್ಲಿಸ್ಕೊಂಡಿದ್ದೀರಾ 2019ರಲ್ಲಿ. ಸರ್, ಇದು ನಿಮ್ಮ ಒಂದು ದೊಡ್ಡ ಸಾಧನೆ ಅನ್ನೋದು ಹೇಳಬೇಕು ಅಂತಂದರೆ, ನೇರವಾಗಿ ಚುನಾವಣೆ ನಡೆದಂಥ ಮೊನ್ನೆ ಏನು 19ರ ಚುನಾವಣೆ ನೇರ ಸ್ಪರ್ಧೆ ಕಾಂಗ್ರೆಸ್ಗೂ ನಮ್ಮದು. ಆದರೆ ಕಾಂಗ್ರೆಸ್ ವಿರುದ್ಧ ಕೋಲಾರ ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳನ್ನು ಕೊಟ್ಟು 2 ಲಕ್ಷ ಹೆಚ್ಚಿನ ಮತಗಳನ್ನು ಕೊಟ್ಟು BJP ಗೆಲ್ಲಿಸಿದ್ದಾರೆ. ಮೊದಲು ಕೂಡ ಟ್ರಯಾಂಗಲ್ ಫೈಟ್ ಆಗ್ತಾಯಿತ್ತು. ಆ ಟ್ರಯಾಂಗಲ್ ಫೈಟಿಂದ ನಾವು ಸೋತಿದ್ದೇವೆ ಹೊರತು ನಾವು ಹನುಮಪ್ಪ ಎಲೆಕ್ಷನಿಂದ ಹಿಡಿದು ಯಾವಾಗಲೂ ಕೂಡ ನಾವು 2ನೇ ಪ್ಲೇಸಿಗೆ ಬರ್ತಾಯಿದ್ವಿ. ಆದರೆ ಸ್ವಲ್ಪ ಅಂತರದಲ್ಲಿ ವೀರಯ್ಯನವರಾಗ್ಬೋದು ಅಥವಾ ಹನುಮಪ್ಪನವರಾಗ್ಬೋದು ಅಥವಾ ಮಂಗಮ್ಮ ಮುನ್ಸ್ವಾಮಿ ಆಗ್ಬೋದು ಅಥವಾ ಇವರೆಲ್ಲ ಕೂಡ ಅಲ್ಪ ಅಂತರದಿಂದ ನಾವು ಸೋತಿದ್ವಿ. ವೀರಯ್ಯ ಅವರು 20,000 ಓಟಿಂದ ಒಂದ್ಸತಿ ಸೋತಿದ್ವಿ. ಅವರಿಗೆ 2 ಬಾರಿ ನೀವು ಟಿಕೆಟ್ ಕೊಟ್ಟಿದ್ದೀರಾ. ಹೌದು, ಒಂದು ಬಾರಿ ಅತಿ ಹೆಚ್ಚು ಮತಗಳು ಒಂದು ಹೊಸ ಹುಮ್ಮಸ್ಸಲ್ಲಿ ಬಂತು, 2ನೇ ಬಾರಿ ಅನುಕಂಪದ ಮೇಲೆ ಬಂತು. ಅನುಕಂಪದ ಮೇಲೆ ಅದು ಬಂದಿದೆ. ಅಲ್ಲ, ಅನುಕಂಪ ಅನ್ನೋದಕ್ಕಿಂತ ಮುಖ್ಯವಾಗಿ BJP ಪರವಾಗಿ ಜನ ಇದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡೋದು BJP ಅಂತಕ್ಕಂಥ ಮನಸ್ಸಿದೆ ಜನರಿಗೆ. ಅದರಿಂದ ನಮಗೆ ನೋಡಿ, ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ನಾವು ಭಾಳ ಹೀನಾಯ ಸ್ಥಿತಿಗೆ ಹೋಗ್ತೀವಿ. ಕೋಲಾರ ಜಿಲ್ಲೆಯಲ್ಲಿ ನೀವು ತಗೊಂಡಾದಾಗ 3 ಕ್ಷೇತ್ರಗಳು ಬಿಟ್ಟರೆ ಇನ್ನು 3 ಕ್ಷೇತ್ರಗಳಲ್ಲಿ ನಾವು ಭಾಳಷ್ಟು ಕಡಿಮೆ ಓಟ್ ತಗೊಳ್ತೀವಿ. ಆದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ನೀವು ಪ್ರತಿ ಎಲೆಕ್ಷನ್ದು 89 ಎಲೆಕ್ಷನ್ದ ನೀವು ತೊಗೊಳ್ಳಿ, ನೀವು ಪಾರ್ಲಿಮೆಂಟ್ ಎಲೆಕ್ಷನ್ಗೆ 89 ತೊಗೊಂಡಾಗ ಅತಿ ಹೆಚ್ಚು ಮತಗಳು ನಮ್ಮ ಈ ಎಲ್ಲ ಕ್ಷೇತ್ರಗಳು ಬರ್ತದೆ. ನಮಗೆ ಹೊಡೆತ ಆಗ್ತಾ ಇದ್ದಿದ್ದು ಶ್ರೀನಿವಾಸಪುರ, ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಿಂದ ನಾವು ಸೋಲ್ತಿದ್ವಿ. ಆವಾಗ ಕೂಡ ನಾವು ಗೆದ್ದಿದ್ವಿ, ನಮ್ಮ ಜಿಲ್ಲೆ ಪ್ರಕಾರ ಗೆದ್ದಿದ್ವಿ. ಆದರೆ ಆ 3 ಕ್ಷೇತ್ರಗಳಲ್ಲಿ ನಮ್ಗೆ ಅತಿ ಹೆಚ್ಚು ಹೊಡೆತ ಬೀಳ್ತಾ ಇತ್ತು, ಅದರಿಂದ ನಾವು ಸೋತಿದ್ವಿ. ಸರ್, ಈಗ 2008ರಿಂದ ಈಚೆಗೆ ಅಂದರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಬಳಿಕ BJP ತನ್ನ ಶಕ್ತಿನ ಸಾಕಷ್ಟು ವೃದ್ಧಿಸಿಕೊಂಡಿತ್ತು. ಬಳಿಕ ತಮ್ಮ ಪಕ್ಷದಲ್ಲಿ ಆದಂಥ ಕೆಲವು ಎಡರು-ತೊಡರುಗಳಿರ್ಬೋದು, ಅಸಮಾಧಾನಗಳಿರ್ಬೋದು, ಏಳುಗಳಿಂದ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಿದ ಬಳಿಕ ಪಕ್ಷ ಹೀನಾಯ ಸ್ಥಿತಿಗೆ ಹೋಯಿತು. ಇದ್ರ ಬಗ್ಗೆ ಏನು ಅನಿಸ್ತೀರ? ನನಗನ್ಸುತ್ತೆ ಆವತ್ತಿನ ಸಿಚುವೇಷನಲ್ಲಿ ಯಡಿಯೂರಪ್ಪ ಅವರು ದುಡುಕಿದ್ರು. ಆದರೆ ಪಕ್ಷ ಕೂಡ ಅವ್ರು ನಡ್ಕೊಂಡಂಥ ರೀತಿ ಸರಿ ಹೋಗ್ಲಿಲ್ವೋ ಅನ್ನೋ ಅನಿಸುತ್ತೆ ನನಗೆ, ನೇರವಾಗಿ ಹೇಳ್ಬೇಕಾದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಆವತ್ತಿನ ಕಾಲಘಟ್ಟದಲ್ಲಿ ಅದು ನಡೀತು. ಅದಾದಮೇಲೆ ಅವರು ತಮ್ಮ ತಪ್ಪನ್ನು ತಿಳ್ಕೊಂಡು ಪಕ್ಷಕ್ಕೆ ಮತ್ತೆ ಮರಳಿ ಬಂದ ಮೇಲೆ ಮತ್ತೆ ಶಕ್ತಿ ಬಂತು. ಆದರೆ ಒಂದು ಸತ್ಯ ಕೂಡ ನಮಗೆ ಈ ಕರ್ನಾಟಕದ ಜನತೆ ಪೂರ್ಣ ಬಹುಮತದಿಂದ ಸರ್ಕಾರ ಕೊಡಲಿಲ್ಲ. ಆದರೆ ಯಡಿಯೂರಪ್ಪ ಅವರ ಶಕ್ತಿಯಿಂದ, ಅವರ ಒಂದು ಇದರಿಂದ ಆ ಜನ ಬೇಸತ್ತು ಮತ್ತೆ MLAಗಳು ರಾಜೀನಾಮೆ ಕೊಟ್ಟು ಬಂದಾದಮೇಲೆ ನಾವು ಸರ್ಕಾರ ಮಾಡಿದ್ವಿ. ಒಳ್ಳೆಯ ಸರ್ಕಾರ ಕೊಟ್ಟಿದ್ದಾರೆ. ಅದರಿಂದ ನಾವು BJP ಯಡಿಯೂರಪ್ಪ ಅವರೊಂದು ನಾವು ಸರ್ಕಾರ ಬರೋದಕ್ಕೆ ಒಂದು ಕಾರಣ ಆಯಿತು. ಅವರು ಕೂಡ ಒಂದು ಶಕ್ತಿಯಾಗಿ ಬೆಳೆದ್ರು ಅಂತಕ್ಕಂಥ ಮಾತನ್ನು ಹೇಳಿದ್ರು. BJP ಅಂದರೆ ಯಡಿಯೂರಪ್ಪ ಅಂದರೆ BJP ಅನ್ನೋ ಒಂದು ಅಸ್ತಿತ್ವ ಇತ್ತು, ಅಂದರೆ ಅಸ್ಮಿತೆ ಕಾಪಾಡ್ಕೊಂಡಿಲ್ಲ. ಆ ಮಟ್ಟದಲ್ಲಿ ತನ್ನ ಸ್ವಂತ ವರ್ಚಸ್ಸಿಂದ ಏನು ಯಡಿಯೂರಪ್ಪ ಅವರು ಸೈಕಲ್ ಮೇಲೆ ಓಡಾಟ ಮಾಡಿ ಬಳಿಕ ಪಕ್ಷವನ್ನು ಕಟ್ಟಿದಂಥ ಕೀರ್ತಿ ಯಡಿಯೂರಪ್ಪ ಅವರು ಸುಲ್ತಾ ಇತ್ತು. ಅದಾದ ಮೇಲೆ ಪಕ್ಷ ಸಂಘಟನೆ ಮಾಡೋರಲ್ಲಿ ನೀವೆಲ್ಲೋ ಎಡವಿದ್ದೀರಾ, ಇದ್ರ ಬಗ್ಗೆ ಏನು ಅನಿಸುತ್ತೆ? ನನಗನ್ಸುತ್ತೆ ಯಡಿಯೂರಪ್ಪ ಒಬ್ಬ ಹೋರಾಟಗಾರ. ಎಲ್ಲರೂ ಕೂಡ ಯಡಿಯೂರಪ್ಪ ಅವರು ಆಗೋಕ್ಕಾಗಲ್ಲ. ಆದರೆ ಅವರವರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಈಶ್ವರಪ್ಪ ಅವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅನಂತಕುಮಾರ್ ಅವರು ಇರ್ಬೋದು, DS ಶಂಕರಮೂರ್ತಿ ಅವರು ಇರ್ಬೋದು, ಅಥವಾ ಹಳೇಬರು ನಮ್ಮ BB ಶಿವಪ್ಪನವರು ಇರ್ಬೋದು. ಅದೇ ರೀತಿಯಲ್ಲಿ ಎಲ್ಲ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಯಡಿಯೂರಪ್ಪ ಒಬ್ಬ ನಾಯಕನಾಗಬೇಕಾದ್ರೆ ಒಂದು 4-5 ಜನ ಒಂದು 10-16 ಜನ ಟೀಮು ಅವರಿಗೆ ಸಪೋರ್ಟ್ ನೀಡಿತು. ಅದೇ ರೀತಿಯಲ್ಲಿ ಆಯಿತು. ನಾನು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನು ತೆಗೆದು
ಯಾವಾಗ ಕಾಂಗ್ರೆಸ್ಸು ಬೇರೆ ರೀತಿಯಲ್ಲಿ ಹೋಗೋಕ್ಕಾಯ್ತೋ ಆವತ್ತು ನಮ್ಗೆ ವಿಶೇಷವಾದಂಥ ಒಂದು ಸನ್ನಿವೇಶ ಬಂತು. ಯಡಿಯೂರಪ್ಪ ಅವರ ನಾಯಕತ್ವವನ್ನು ಲಿಂಗಾಯತ ಮತಗಳು ಹೆಚ್ಚಿಗೆ ನಂಬಿಕೊಳ್ತು. ಆವತ್ತು ನಮಗೆ ಕರ್ನಾದಂಥ ಓಟು ಇವತ್ತು ಕೂಡ ನಮಗೆ ಲಿಂಗಾಯತ ಹೆಚ್ಚಿನ ಮತಗಳು ನಮಗೆ ನೀಡುವಂಥ ಅವಕಾಶ ಇದೆ. ಅದರಿಂದ ನಾವು ಹೆಚ್ಚಿಗೆ ಯಡಿಯೂರಪ್ಪ ಅವ್ರನ್ನ ನಾಯಕತ್ವವನ್ನು ಭಾಳಷ್ಟು ಜನ ಲೈಕ್ ಮಾಡ್ತಾರೆ ಉತ್ತರ ಕರ್ನಾಟಕದ ಲಿಂಗಾಯತ ಮತಗಳು. ಅಂದರೆ ಲಿಂಗಾಯತರ ಮತಗಳನ್ನ ಸೆಳೆಯಲಿಕ್ಕೆ ಯಡಿಯೂರಪ್ಪ ಅವರು ಪ್ರಮುಖ ಬೇಕೇ ಬೇಕು. ಅಲ್ಲ, ಬೇಕೇ ಬೇಕು ಅನ್ನೋದಕ್ಕಿಂತ ಯಡಿಯೂರಪ್ಪ ಒಬ್ಬ ನಾಯಕ ಅಂತಕ್ಕಂಥದ್ದು ಅವ್ರು ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು. ಸರ್, ಈಗ ನನಗೆ ಒಂದು ಪ್ರಶ್ನೆ, ಅದು ನಿಮಗೆ ಅತಿಶಯೋಕ್ತಿ ಅನ್ಬೋದು ಇಲ್ಲ ಏನು ಈ ರೀತಿ ಅನ್ನೋದು, ಕೆಲವರಿಗೆ ಅದು ಮುಜುಗರ ತರಿಸ್ಬೋದು. BJP ಪಕ್ಷದಲ್ಲಿ ಬರೀ ಕೋಮು ಭಾಷಣಕ್ಕೆ, ಅಂದರೆ ಕೋಮು ದ್ವೇಷ ಭಾಷಣಕ್ಕೆ ಮೀಸಲಾಗಿದ್ದಾರೆ ಕೆಲವರಂತ. ಅಂದರೆ ಅದು ಇತ್ತೀಚಿನ ದಿನಗಳಲ್ಲಿ ನಡೀತದೆ. ಈಶ್ವರಪ್ಪ ಇರ್ಬೋದು, CT ರವಿ ಅವರು ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಆಮೇಲೆ ನಮ್ಮ ಕಿರಿಯ ಸಂಸದ ತೇಜಸ್ವಿ ಸೂರ್ಯ ಇರ್ಬೋದು, ಆಮೇಲೆ ನಮ್ಮ ಕೋಲಾರದ ಸಂಸದರು S ಮುನ್ಸ್ವಾಮಿ ಅವರು ಕೂಡ ಎಲ್ಲೋ ಒಂದು ಕಡೆ ಅವು ವಿರೋಧವಾಗಿ ಭಾಷಣಗಳು, ಅಂದರೆ ಒಂದು ಧರ್ಮದ ವಿರೋಧವಾಗಿ ಇಲ್ಲಿ ಭಾಷಣಗಳು ಮಾಡ್ತಾ ದ್ವೇಷ ಹಬ್ಬಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು? ಅದು ನಿಜವಾಗ್ಲೂ ಕೂಡ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ನಮ್ಮ ಈ ಪಕ್ಷ 52ರಲ್ಲಿ ಏನು ಜನಸಂಘ ಕಟ್ಟಿದ್ರು ಆವತ್ತಿನ ಉದ್ದೇಶನೇ ಈ ದೇಶ ಇರ್ತಕ್ಕಂಥದ್ದು, ಈ ಸಂಸ್ಕೃತಿ ಇರ್ತಕ್ಕಂಥದ್ದು, ಹಿಂದೂ ಅನ್ನೋದು ಒಂದು ಧರ್ಮ, ಇದು ಜಾತಿ ಪದ್ಧತಿ ಅಲ್ಲ ಅಥವಾ ಒಂದು ಇದಲ್ಲ. ಹಿಂದೂ ಅನ್ನೋಂಥಕ್ಕಂಥದ್ದು ಹಿಂದೂ ಭಾರತ ದೇಶದಲ್ಲಿ ಇವತ್ತು ಅನೇಕ ರಾಷ್ಟ್ರಗಳಿದೆ. ಎಲ್ಲ ರಾಷ್ಟ್ರಗಳನ್ನು ನೋಡಿದಾಗ ಹಿಂದೂಗಳಿಗಿರ್ತಕ್ಕಂಥದ್ದು ಇದೊಂದೇ ರಾಷ್ಟ್ರ. ಆದ್ದರಿಂದ ಎಲ್ಲರೂ ಕೂಡ ನಾವು ಏನು ಅವತ್ತಿನ ಅಜೆಂಡಾ ಅಥವಾ ನಮ್ಮ ಅನಿಸಿಕೆಗಳೇನಿತ್ತು, ನಮ್ಮ ಮೂಲ ಸಿದ್ಧಾಂತ ಏನಿತ್ತು, ಆ ಸಿದ್ಧಾಂತದ ಮೇಲೆ ಪಕ್ಷ ಕಟ್ಕೊಂಡು ಬಂದಿತ್ತು. ಆವತ್ತಿಂದ ಕೂಡ ನಾವು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೆ ಅನ್ಯಾಯ ಆಗಿದೆ, ಅದನ್ನು ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ, ಅದನ್ನು ಮಾತಾಡ್ತಾರೆ, ಅದನ್ನು ತಪ್ಪಾಗಿ ಅರ್ಥಕೊಂಡು ನೀವೇ ತಿಳ್ಕೊಳ್ಳಿ. ಇವತ್ತು ಎಷ್ಟು ಏನು ಬಾಬರ ಮಸೀದಿ, ಈಗ ರಾಮ ಜನ್ಮಭೂಮಿ ತೊಗೊಂಡ್ರೆ ಬಾಬರನ್ನು ಅಲ್ಲಿ ಇದನ್ನು ಜನ್ಮಸ್ಥಳವನ್ನು ರಾಮ ಮಂದಿರ ಇದನ್ನು ತಳ್ಳಿ ಇವತ್ತು ಅಲ್ಲಿ ಬಾಬರ್ ಮಸೀದಿ ಕಟ್ಟಿದ್ರು. ಅದೇ ರೀತಿಯಲ್ಲಿ ಅನೇಕ ಇವತ್ತು ನಮ್ಮ ಮುಳಬಾಗಲು ತಗೊಂಡ್ರು ಕೂಡ ಈಶ್ವರ ದೇವಸ್ಥಾನ ಅಂತೇಳಿ ಮಸೀದಿ ಕಟ್ಟಿರ್ತಕ್ಕಂಥದ್ದು, ಅನೇಕ ಸೋಮನಾಥ ದೇವಸ್ಥಾನ ಇರ್ಬೋದು, ಇವತ್ತು ಕಾಶಿ ಇರ್ಬೋದು, ಅಥವಾ ಎಲ್ಲ ಇದರಲ್ಲಿ ಕೊಳ್ಳೆ ಹೊಡೆದು ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದಂಥ ಅದನ್ನು ನಾವು ನಮ್ಮದನ್ನು ನಾವು ಥರ ಕೇಳಿದಾಗ ಹಿಂದೂ ಧರ್ಮ ನೀವು ಕಿಚ್ಚೆಬ್ಬಿಸ್ತೀರಿ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಒಳ್ಳೇದಾ? ನಾನು ಹೇಳ್ತಕ್ಕಂಥದ್ದು ಈಗ ಎಲ್ಲೇ ಆಗಲಿ ಈಗ ನೀವೆಲ್ಲ ಹೇಳಿದಂಥ ಹೆಸರವ್ರು ಮಾತಾಡಿದಾಗ ಹಿಂದೂ ಧರ್ಮದ ಬಗ್ಗೆ ಅಥವಾ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಹೇಳಿದಾಗ ತಪ್ಪೇನಾಗ್ತದೆ? ಬೇರೆ ಸಮಾಜದ ಬಗ್ಗೆ ಮಾತಾಡೋದಿಲ್ವಾ? ನಾನು ಹೇಳ್ತಾರದು ಈಗ ನೀವು ದ್ವೇಷ ಭಾಷಣಕ್ಕೆ ಮೀಸಲಾಗಿದ್ದೀರಾ ಅಂತ ಒಂದು ಪಕ್ಷ ಇಲ್ಲ, ಸುಳ್ಳು, ಅದು ಸುಳ್ಳು. ನಾನು ಹೇಳ್ತಕ್ಕಂಥದ್ದು ಇವತ್ತು 10 ವರ್ಷಗಳಲ್ಲಿ ವಾಜಪೇಯಿ ಇದ್ದಂಥ ಒಟ್ಟು ವಾಜಪೇಯಿ ಅವ್ರ ಬಗ್ಗೆ ವಾಜಪೇಯಿ ಅವರು ಅಲ್ಲಲ್ಲ ನೀವು ಹೇಳ್ತಕ್ಕಂಥದ್ದು ವಾಜಪೇಯಿ ಅವ್ರ ಸರ್ಕಾರ NDAಗೆ ನಾವೇನು ಮಾತು ಕೊಟ್ಟಿದ್ದೀವಿ ಅದು ಮಾತು ಪ್ರಕಾರ ನಡೆದ್ವಿ. ಇವತ್ತು ಕೂಡ ನಮ್ಗೆ ಸ್ಪಷ್ಟ ಬಹುಮತ ಬಂದಿದೆ. ನಮ್ದು 52ರ ಉದ್ದೇಶ ಏನಿತ್ತು, 52ರಲ್ಲಿ ನಾವು ಏನು ಅಂದ್ಕೊಂಡಿದ್ವಿ, 370 ಆರ್ಟಿಕಲ್ ತೆಗಿಬೇಕು ಅಂತಕ್ಕಂಥದ್ದು ಅವತ್ತು ಇದ್ದಂಥ ಇದು. ಅದೇ ರೀತಿಯಲ್ಲಿ ರಾಮ ಜನ್ಮಭೂಮಿ ಅವತ್ತು ನಮ್ಮ ಹಿಂದೂಗಳಿಗೆ ಗೌರವವಾದಂಥ ನಮಗೆ ನಮ್ಮ ಸ್ಥಾನ ಅದನ್ನು ನಾವು ಪಡಿಬೇಕು ಅಂತಕ್ಕಂಥದ್ದಿತ್ತು. ಆವತ್ತಿನ ಅಜೆಂಡಾ ಏನೇನಿತ್ತು ಅದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ವಿ. ಇವತ್ತು ಡೆವಲಪ್ಮೆಂಟ್ಸು, ಇವತ್ತು ಭಾರತ ನಾವು ಎಕಾನಮಿಲಿ ಎಲ್ಲಿಗೆ ಹೋಗಿದ್ವಿ, ನಾವು ಏನು GDP ರೇಟ್ ಇಲ್ಲ ನೀವು ತಗೊಂಡು ಬಂದಾಗ ಮನಮೋಹನ್ ಸಿಂಗ್ ಇದ್ದಕ್ಕಿಂತ ನಾವು ಈಗ ಜಾಸ್ತಿ ಆಗ್ತಾ ಹೋಗ್ತಾ ಇದ್ವಿ. ಕಾರಣ ಏನಂತಂದರೆ ಮಧ್ಯದಲ್ಲಿ 2 ವರ್ಷ ಕರೋನಾ ಬಂದಾಗ ಒಂದಷ್ಟು ವ್ಯತ್ಯಾಸಗಳಾಗಿದೆ. ಆದರೆ ನೀವು ಸಾಲ ಮಾಡಿ ಅವತ್ತು ಬೇಕಾದಷ್ಟು ಆಯಿಲ್ ಮಾಡಿಸ್ಕೊಟ್ಟು ಎಲ್ಲ ಮಾಡಿ ನೀವು ಬೇರೆ ರೀತಿಯಲ್ಲಿ ಮಾಡ್ತಿದ್ವಿ. ಆದರೆ ಇವತ್ತು ಎಲ್ಲ ಸಾಲ ತೀರಿಸಿ ನಾವು ಒಳ್ಳೆ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಒಳ್ಳೆ ಡೆವಲಪ್ಮೆಂಟ್ಸ್ ಆದರೆ ಇವತ್ತು ದಿನಕ್ಕೆ 1.5 ಕಿಲೋಮೀಟರ್ ಆಗ್ತಕ್ಕಂಥ ನ್ಯಾಷನಲ್ ಹೈವೇ ಇವತ್ತು 14 ಕಿಲೋಮೀಟರ್ ಫಿನಿಶ್ ಆಗ್ತಾ ಇದೆ. ಇವತ್ತು ಅಲ್ಲಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಅದೇ ರೀತಿಯಲ್ಲಿ ಇವತ್ತು ಒಂದು ನಿಮಿಷ ರಾಷ್ಟ್ರೀಯ ಹೆದ್ದಾರಿಗಳು ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ಹೌದು ಒಪ್ಕೊಳ್ಳೋಣ. ಅದಕ್ಕೆ ತಕ್ಕಂಗೆ ನೀವು ಟೋಲ್ ದುಪ್ಪಟ್ಟು ಮಾಡ್ತಾ ಇದ್ದೀರಲ್ಲ? ದುಪ್ಪಟ್ಟಲ್ಲ ನಿಮಗೆ, ಅಲ್ಲಲ್ಲ ನಿಮಗೆ ಗಲಾಟೆ ಆಗಿದೆ, ಟೋಲ್ ವಸೂಲಿ ನೆಪದಲ್ಲಿ ಗಲಾಟೆ ಆಗಿದೆಯಲ್ಲ? ಅಲ್ಲ, ನಾನು ಹೇಳ್ತಕ್ಕಂಥ ಅವೈಜ್ಞಾನಿಕವಾಗಿಲ್ಲ, ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ಆ ಒಬ್ಬ ಟ್ರಕ್ ಲಾರಿ ಅವನಿಗೆ ಟೋಲ್ 2,000 ರೂಪಾಯಿ ಕಟ್ಟಿದ್ರೆ ಪೂನಾಯಿಂದ ಬೆಂಗಳೂರು ಬರಬೇಕಾದ್ರೆ 2,000 ರೂಪಾಯಿ ಟೋಲ್ ಕಟ್ಟಿದ್ರೆ ಅವನು 3,000 ರೂಪಾಯಿ ಡೀಸೆಲ್ ಉಳಿತಾ ಇದೆ. ಅಷ್ಟು ಕನ್ಸಂಪ್ಷನ್ ಬರ್ತಾ ಇದೆ. ಯಾಕಂದರೆ ರೋಡ್ ಸುಸ್ತವಾಗಿದ್ದರೆ ಟೈಮ್ ಸೇವ್ ಆಗ್ತಾ ಇದೆ. ಅವನು ವಾರಕ್ಕೆ ಒಂದು ಲೋಡ್ ಹೊಡಿತಾ ಇದ್ದಂಥವ್ನು ಇವತ್ತು 2 ಲೋಡ್ ಹೊಡಿತಾನೆ.
ಅಲ್ಲ, ನೀವು ಹೇಳ್ತಿರೋದು ರಸ್ತೆಗಳ ಅಭಿವೃದ್ಧಿ ಆಗಿರೋದು. ಹೌದು, ಇನ್ಫ್ರಾಸ್ಟ್ರಕ್ಚರ್. ಡ್ರೈವರ್ಗಳ ಇನ್ಕಮ್ ಜಾಸ್ತಿ ಆಗಿದೆ, ಮಾಲೀಕರದ್ದು ಇನ್ಕಮ್ ಜಾಸ್ತಿ ಆಗಿದೆ. ಹೌದು, ಡೀಸೆಲ್ ಉಳಿತಾ ಇದೆ. ದೇಶಕ್ಕೆ ಯಾವಾಗ ಫ್ಯೂಯಲ್ ಉಳಿತದೆ, ದೇಶದ ಆರ್ಥಿಕತೆ ಮೇಲೆ ನಮಗೆ ಪರಿಣಾಮ ಬೀರ್ತದೆ. ಅದೇ ಇದೇ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಸರಕು ಸಾಗಾಣಿಕೆ ಬೇಗ ಬರೋದ್ರಿಂದ ಬೇಕಾದಂಥ ವಸ್ತುಗಳು ಬೇಗ ಸಿಗುತ್ತೆ, ಒಳ್ಳೆ ಕಡಿಮೆ ರೇಟಿಗೆ ಸಿಗುತ್ತೆ. ಯಾಕಂತಂದ್ರೆ ಇನ್ಫ್ರಾಸ್ಟ್ರಕ್ಚರು ಈಗ ಡೆಲ್ಲಿಯಲ್ಲಿ ಸಿಗ್ತಕ್ಕಂಥ ವಸ್ತು ಬೆಂಗಳೂರಲ್ಲಿ ಈಸಿಯಾಗಿ ಸಿಗಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆದಾಗ ನಮ್ಗೆ ಬೇಗ ಸಿಕ್ಕಾಗ ಆದ್ರಿಂದ ಆ ವಸ್ತುವಿಂದ ಒಳ್ಳೆ ರೀತಿಯಲ್ಲಿ ನಮಗೆ ಕೆಲಸ ಆಗ್ತದೆ. ಸರ್, ಈಗ ನಾನು ರಾಷ್ಟ್ರ ರಾಜಕಾರಣ ಬಿಟ್ಟು ಕೋಲಾರಕ್ಕೆ ಬರ್ತೇನೆ. ಹೇಳಿ. ಕೋಲಾರದಲ್ಲಿ ನಮ್ಮ ಸಂಸದರು ಅಂದರೆ ಎಸ್ ಮುನ್ಸ್ವಾಮಿ ಅವರು ಗೆದ್ದ ಬಳಿಕ ಕೋಲಾರದಲ್ಲಿ BJPನಲ್ಲಿ ಅಂದರೆ 2 ಗುಂಪುಗಳಾಗಿದೆ ಅಂತ ಒಂದು ಅಪಸ್ವರ ಕೇಳಿರುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಒಪ್ಕೊಳ್ತೀರ ನೀವು? ಸತ್ಯಕ್ಕೆ ದೂರವಾದ್ದು ಅಲ್ಲ, ಇದೆ ಸತ್ಯಕ್ಕೆ ದೂರವಾದ್ದು. ಹೆಂಗಾಗಿದೆ ಅಂದರೆ ಮುನ್ಸ್ವಾಮಿ ಅವರು ಒಂದು ವರ್ಗನೇ ಒಂದು ಕಡೆ ಇಟ್ಕೊಂಡಿದ್ದಾರೆ, ನಮ್ಮನ್ನು ದೂರ ಮಾಡ್ತಿದ್ದಂಥ ಹಳೇ BJPಗರು ಇದ್ದಾರೆ ನೋಡಿ, ಅವರು ಮುನ್ಸ್ಕೊಂಡಿರೋಂಥ ಸಾಕಷ್ಟು ಉದಾಹರಣೆಗಳು ಇದೆ. ಇದಕ್ಕೆ ಏನಂತಾರೆ? ನಾನು ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಮನೆಯಲ್ಲೂ ಕೂಡ ಇರ್ತದೆ, ಅಣ್ಣ ತಮ್ಮಂದರಿದ್ದಾಗಲೇ ಇರ್ತದೆ. ಆದರೆ ಅದು ಪಕ್ಷಕ್ಕೆ ಮೀರಿದಂಥ ಅಸಮಾಧಾನ ಅಲ್ಲ. ಅಂದರೆ ನಿಮ್ಮಲ್ಲಿ ಏನು ಅಸಮಾಧಾನಗಳು ಉಂಟಾಗಿದೆ ಅದು ಪಕ್ಷದಲ್ಲೇ ನೀವು ಸರಿಪಡಿಸ್ಕೊಳ್ಳೋ ಅಂತ ಅಣ್ಣ ತಮ್ಮರಿದ್ದಾಗಲೇ ಹೆಚ್ಚು ಕಡಿಮೆ ಇರ್ತದೆ. ಅದೇ ರೀತಿಯಲ್ಲಿ ಉತ್ತಮ ಉದಾಹರಣೆ ಏನಪ್ಪ ಅಂದರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಉಡಿ ವಿಜಯಕುಮಾರ್ ಅವರಿಗೆ ಟಿಕೆಟ್ ಕೊಡ್ತೀನಿ ಅಂತ ಒಂದು ಭರವಸೆ ಇಟ್ಟಿದ್ರು. ಬಳಿಕ ಅದೇನಾಯಿತು, ಮಂಜುನಾಥ್ ಗೌಡರ ಕಡೆ ಟಿಕೆಟು ತರುವಲ್ಲಿ ಸಂಸದ ಮುನ್ಸ್ವಾಮಿ ಅವರು ಯಶಸ್ಸು ಕಂಡರು. ಆ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗಳಿವೆ. ಕಳೆದ ಬಾರಿ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಸಾಕಷ್ಟು ಅಸಮಾಧಾನಗಳಿವೆ. ಹಾಗಾಗಿ ನಿಮ್ಮ ಅಸೆಂಬ್ಲಿಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ರಾಷ್ಟ್ರೀಯ ಪಕ್ಷ ನಮ್ಮಲ್ಲಿ ನಾವು ಜಿಲ್ಲೆಯಿಂದ ಪ್ರಪೋಸ್ ಮಾಡಿ ಕಳಿಸುವಂಥ ಜವಾಬ್ದಾರಿ ನಮ್ಮದಿರ್ತದೆ. ರಾಜ್ಯದವರು ಕೂಡ ಒಂದಷ್ಟು ಇದು ಮಾಡಿ ನಮ್ಮ ಏನು ಪಾರ್ಲಿಮೆಂಟ್ರಿ ಬೋರ್ಡ್ ಕಳಿಸ್ಬೇಕಂತ ಮಾಡಿದ್ದಾರೆ. ಉಡಿ ವಿಜಯಕುಮಾರ್ಗೂ ಕಳಿಸಿದ್ದಾರೆ, ಮಂಜುನಾಥ್ಗೂ ಕಳಿಸಿದ್ದಾರೆ. ಆದರೆ ಎಲ್ಲಿ ವರ್ತೂರ್ ಪ್ರಕಾಶ್ನ ಏನು ಅಲ್ಲ, ವರ್ತೂರ್ ಪ್ರಕಾಶ್ದು ಎಲ್ಲಿ ಬ್ಯಾಕ್ವರ್ಡ್ ಕೊಟ್ಟರು ಇಲ್ಲಿ ಅದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಮೇಜರ್ ಕ್ಯಾಸ್ಟ್ ಮಕ್ಕಳಿಗೂ ಒಂದು ಕಡೆ ಕೊಡಬೇಕು, ರೆಡ್ಡಿಗರಿಗೂ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು, ರೆಡ್ಡಿಗರಿಗೂ ಒಂದು ಕೊಡಬೇಕು ಅಂತ ಶ್ರೀನಿವಾಸ ರೆಡ್ಡಿ, ಗುಂಜೂರು ಶ್ರೀನಿವಾಸ ರೆಡ್ಡಿಗೆ ಶ್ರೀನಿವಾಸ ಕೊಡಬೇಕು. ಆ ರೀತಿಯಲ್ಲಿ ಬಂದಾಗ ಮಂಜುನಾಥಗೌಡರು ಕೂಡ ಒಬ್ಬ ಮೇಲೆ ಪಕ್ಷ ನಂಬಿ ಬಂದಿದ್ದರು. ಅದರಿಂದ ಒಂದು ಯೋಚನೆ ಮಾಡಿ ಕೊಟ್ಟಿದ್ದಾರೆ, ಟ್ರಯಲ್ ಮಾಡಿದ್ದು ಇದು. ಆದರೆ ಒಂದು ಸಣ್ಣ ತಪ್ಪು ಏನು ಅಂತಂದರೆ, ಅಭ್ಯರ್ಥಿ ಅಥವಾ ನಮ್ಮ ಪಕ್ಷ, ನಮ್ಮ ಸಂಸದರು ಎಲ್ಲ ಸೇರಿ ನಾವು ಎಲ್ಲೋ ಒಂದು ಕಡೆ ವಿಜಯಕುಮಾರ್ನ ಸಮಾಧಾನ ಪಡಿಸೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಪಕ್ಷಕ್ಕೆ ಹೌದು, ಭಾರಿ ಹಿನ್ನಡೆ ಆಯಿತು. ಇಲ್ಲ ಅಂತಂದ್ರೆ ನಾವು ಅಲ್ಲಿ 30,000-40,000 ವೋಟ್ ಲೀಡಲ್ಲಿ ಗೆಲ್ತಾ ಇದ್ವಿ. ಈಗಿನ ಶಾಸಕರು ಗೆದ್ದಿರೋದು ಕೇವಲ 1,500,000 ಮತಗಳ. 1,500,000 ನಮ್ಮ ಅಲ್ಲಲ್ಲ, ಅಂತರದಲ್ಲಿ ಗೆದ್ದಿರೋದು. ಹೌದು, 30,000 ಬಹುಮತ ನಿಷ್ಠಳ ಅಂತ ಹೇಳಿದ್ರಲ್ಲ. ಹೌದು, 30,000 ಮೇಲೆ ಗೆಲ್ತಾ ಇದ್ವಿ ನಾವು. ಸರ್, ಈಗ 2024 ಚುನಾವಣೆ ಬರ್ತಾ ಇದೆ, ಕ್ವಶನ್ ಆಗ್ತದೆ. ಈಗ ನೀವು ಪ್ರತಿ ಚುನಾವಣೆಯಲ್ಲಿ ಅಂದ್ರೆ ಮೋದಿ ಅವರು ಏನು ಚಾಣಕ್ಯ, ಅಮಿತ್ ಶಾ ಅವರು ಇದ್ದಾರಲ್ಲ, ಚಾಣಕ್ಯ ತಂತ್ರಗಾರಿಕೆನ ಅನುಸರಿಸ್ತಾರೆ. ಅವರು ಚುನಾವಣೆ ಇನ್ನೇನು ಬರುತ್ತೆ ಅಂದ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಇಶ್ಯೂ ಎತ್ಕೊಂಡು, ಅಂದರೆ ಒಂದು ವಿಷಯನ ಬಲವಾಗಿ ಕಾರಣ ಇಟ್ಕೊಂಡು ಇವರು ಚುನಾವಣೆ ಫೇಸ್ ಮಾಡ್ತಾರೆ ಅಂತ ಒಂದು ಪಕ್ಷದವರು ಆರೋಪ ಮಾಡ್ತಾರೆ. ಈಗ ಕಳೆದ ಬಾರಿ ಏನಾಯಿತು, ಪುಲ್ವಾಮಾ ದಾಳಿ, ಹಂಗಾಗಿ BJP ಸೀಟ್ಸ್ ಜಾಸ್ತಿ ಬಂತು. ಈ ಸರಿ ರಾಮ ಮಂದಿರ ಇಶ್ಯೂ ಇಟ್ಕೊಂಡಿದ್ದಾರೆ. ಈಗ ಈ ರಾಮ ಮಂದಿರ ಉದ್ಘಾಟನೆ ಅದನ್ನು ಮುಂದಿನ ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ತಾರೆ ಒಂದು ಪಕ್ಷದವರು. ನಾನು ಶಂಕರ್ ಅವರೇ, ನಿಮಗೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುಲ್ವಾಮಾ ದಾಳಿ ಆಗಿದ್ದು ಪಾಕಿಸ್ತಾನ ಅವ್ರಿಗೆ ಹೇಳಿ ನೀವು ಇಲ್ಲಿ ಬಂದು ದಾಳಿ ಮಾಡಿ ಹೋಗಿ ಮತ್ತೆ ನಾವು ನಿಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ರು. ಅವ್ರು ಕಾಯ್ತಾ ಇದ್ದಾರೆ. ಪಾಕಿಸ್ತಾನದವರು ಯಾವತ್ತೂ ಕೂಡ ಭಾರತದಲ್ಲಿ ಶಾಂತಿ ಸಮೃದ್ಧಿಯಿಂದ ಇರಬಾರ್ದು, ಅವ್ರು ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಅವ್ರು ಯಾವತ್ತೂ ಕೂಡ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇರ್ತಾರೆ. ಅದು 19 ಚುನಾವಣೆ ಮುಂದೆ ನಡೆದಿದ್ದು, ಹಂಗಾದ್ರೆ ನಾವು ಹೇಳಿ ಮಾಡಿಸಿದ್ವಿ ಅಂತ ಹೇಳ್ತೀರಾ? ಹಂಗಾದ್ರೆ ನೀವು ಅಲ್ಲ ನೀವು ಆರೋಪ ಮಾಡೋದು ಕೂಡ ಸತ್ಯ ಅಲ್ಲಲ್ಲ, ಸತ್ಯ ಇರಬೇಕು. ಸುಪ್ರೀಂ ಕೋರ್ಟ್ ಆರ್ಡ್ರು 20ರಲ್ಲಿ ಬಂದರೆ ಈ ದೇವಸ್ಥಾನ ಕಟ್ಟಕ್ಕೆ ಎಷ್ಟು ದಿವಸ ಆಗತ್ತೆ ಅಂತಕ್ಕಂಥದ್ದು ಇಂಜಿನಿಯರ್ಸ್ ಎಲ್ಲ ಪ್ಲಾನ್ ಮಾಡಿದಾಗ 24ರಲ್ಲಿ ಆಗತ್ತೆ ಅಂದರೆ 24ರಲ್ಲಿ ಯಾವುದು ಒಳ್ಳೆ ಡೇಟು ಅಂತ ಕೇಳಿದಾಗ 22ನೇ ತಾರೀಕು ಒಳ್ಳೇದು ಅಂತ ಮಾಡಿದಾಗ ದೇವಸ್ಥಾನ ಕಂಪ್ಲೀಟ್ ಮಾಡಿ 24 ಆವತ್ತೇ ಫಿಕ್ಸ್ ಆಯಿತು ಹೊರತು ಇವತ್ತು ಚುನಾವಣೆ ಇದೆ ಅಂತ ಫಿಕ್ಸ್ ಆಗಿದ್ದಲ್ವಲ್ಲ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ಯಾವತ್ತು ರಾಮ ಜನ್ಮಭೂಮಿ ಪರವಾಗಿ ಬಂತು ಆವತ್ತಿನ ಇದ್ರ ಪ್ರಕಾರ ಅಲ್ಲಿನ ಇದನ್ನೆಲ್ಲ ಏನು
ರಾಮ ಜನ್ಮಭೂಮಿ ಟ್ರಸ್ಟ್ ಇದೆ, ಆ ಟ್ರಸ್ಟ್ ಅವ್ರು ಕೂತ್ಕೊಂಡು ಎಷ್ಟು ದಿವಸ ಕಟ್ಟಬಹುದು, ಏನು ಮಾಡ್ಬೋದು ಅಂತ ಅವರು ನಿಶ್ಚಯ ಮಾಡಿದ್ರೆ ಅದು BJP ಮಾಡ್ತಾ? ರಾಮನೇ BJPಗೆ ಕ್ರೆಡಿಟ್ ಅಲ್ಲ, ನಾವು ಹೇಳ್ತಾ ಇರೋದು ರಾಮ ನಮ್ಮ ಮರ್ಯಾದ ಪುರುಷೋತ್ತಮ, ನಮ್ಮ ದೇವರು, ನಮ್ಮ ನಂಬುತ್ತೀವಿ, ನಮ್ಮ ಎಲ್ಲ ಹಿಂದೂಗಳು ನಂಬ್ತಾರೆ. ಅದು BJP ಒಬ್ರು ಅಂತಲ್ಲ, ಎಲ್ಲರೂ ನಂಬ್ತಾರೆ. ಅದೇ ರೀತಿಯಲ್ಲಿ ನಾವು ಅದನ್ನು ಈ 24ರಲ್ಲಿ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತ ಅದು BJPಯ ಕಾರ್ಯಕ್ರಮ ಅಲ್ಲ. ಅದು ಏನಿದ್ರು ಕೂಡ ದೇಶದ ಕಾರ್ಯಕ್ರಮ, ಅದು ವಿಶ್ವದ ಕಾರ್ಯಕ್ರಮ. ಇವತ್ತು ವಿಶ್ವ ಪೂರ್ತಿ ನೀವು ಅಮೆರಿಕಾದಲ್ಲಿ ನೋಡಿರ್ಬೋದು, ಒಂದು ಎಲ್ಲ ರಜಾ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅವರು ಸ್ವಯಂ ಪ್ರೇರಿತವಾಗಿ ಎಲ್ಲ ಕೂಡ ಮೆರವಣಿಗೆಗಳು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿಂದ ನಾವು ಏನು ಬೇಕು ನಾವು ಸಹಕಾರ ಮಾಡ್ತಿದ್ವಿ, ಅಲ್ಲಿಂದ ಬರ್ತಾ ಇದ್ದಾರೆ ಜನ ತಂಡವಾಗಿ. ಈಗ ಎಲ್ಲ ಸ್ಟೇಟುಗಳಿಂದ ಹೋಗ್ತಾ ಇರೋದು ನೋಡ್ತಾ ಇದ್ವಿ. ಇವತ್ತು ಗುಜರಾತಿಂದ ಒಂದು 108 ಅಡಿ ಉದ್ದದ ಊದುಬತ್ತಿ ಕಡ್ಡಿಯನ್ನು ಕಳಿಸ್ತಾ ಇರ್ತಕ್ಕಂಥದ್ದು, ತಮಿಳುನಾಡಿಂದ ಗಂಟೆಯನ್ನು ಕಳಿಸ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ ಕರ್ನಾಟಕದ ಮೈಸೂರಿನ ಒಂದು ಶಿಲ್ಪಿನೇ ಕೆತ್ತಿರ್ತಕ್ಕಂಥ ರಾಮ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು, ದೇವರು ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಕೂಡ ಸಂತೋಷ ತಂದಿರ್ತಕ್ಕಂಥ ವಿಚಾರ. ಈಗ 2024ರ ಲೋಕಸಭೆ ಚುನಾವಣೆಗೆ ಕೋಲಾರದಲ್ಲಿ ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಏನಂದರೆ ಕಾಂಗ್ರೆಸ್ ಇದು BJP JDS ಮೈತ್ರಿಗೊಂಡಿದೆ. ಇಲ್ಲಿ ಅಭ್ಯರ್ಥಿ ಯಾರಾಗ್ಬೋದು ಸರ್? ಮೈತ್ರಿಯನ್ನು ನಾವು ಕೂಡ ಸ್ವಾಗತ ಮಾಡಿದ್ದೇವೆ. ಕಾರಣ ಏನಂತಂದರೆ ರಾಷ್ಟ್ರೀಯ ನಾಯಕರು ತಗೊಂಡಂಥ ನಿರ್ಣಯ ಒಳ್ಳೆಯದಿದೆ. ಯಾಕೆಂತಂದರೆ ಮೊದಲಿಂದ ಕೂಡ ಕಾಂಗ್ರೆಸ್ನ ವಿರೋಧಿಸ್ಕೊಂಡು ಬಂದಿರತಕ್ಕಂಥ ಜನ ನಾವೆಲ್ಲ ಕೂಡ. ಈಗ JDS ಇರ್ತಕ್ಕಂಥವ್ರಾಗಿರ್ಬೋದು ಅಥವಾ BJP ಇರ್ತಕ್ಕಂಥ ವೋಟರ್ಸ್ ಆಗಿರ್ಬೋದು. ನಾಯಕರು ಒಂದಷ್ಟು ಸತಿ ಪಾಪ ಅವರ ಪರಿಸ್ಥಿತಿ ತಕ್ಕಟ್ಟಾಗಿ ಅವ್ರು ಕೂಡ ಅಲಿಯನ್ಸ್ ಮಾಡ್ಕೊಂಡಿರ್ಬೋದು ಕಾಂಗ್ರೆಸ್ಸಲ್ಲಿ. ಆದರೆ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ಸನ್ನು ವಿರೋಧಿಸ್ಕೊಂಡು ಬಂದಿರ್ತಕ್ಕಂಥ, ಅವತ್ತು ಕಾಂಗ್ರೆಸ್ಸಿನ ವಿರೋಧವಾಗಿ 52ರಲ್ಲಿ ಪಕ್ಷ ಕಟ್ಟಿ ಇವತ್ತು BJP ಆಗಿರ್ತಕ್ಕಂಥದ್ದು. 80ರಲ್ಲಿ BJP ಆಗಿದ್ದು. ಅದಕ್ಕೆ ಮೊದಲು ಜನಸಂಘ ಇದ್ದಿದ್ದು ಗೊತ್ತಿದೆ, ಜನತಾ ಪಕ್ಷ ಎಲ್ಲರೂ ಸೇರಿ ಕಟ್ಟಿದಂಥದ್ದು ಗೊತ್ತಿದೆ. ಎಮರ್ಜೆನ್ಸಿ ಪೀರಿಯಡಲ್ಲಿ ಇದೆಲ್ಲ ಆಗಿರ್ತಕ್ಕಂಥದ್ದು ಹಳೆ ಕಥೆಗಳು. ಆದರೆ ಇವತ್ತು JDS ಏನು ಅಲಿಯನ್ಸ್ ಆಯಿತು, ಆ ಅಲಿಯನ್ಸ್ ಆಗಿದ್ದು ಭಾಳ ಸಂತೋಷದ ವಿಚಾರ. ಕರ್ನಾಟಕದಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಕೂಡ ಇದೆ. ಅದು ನಾವು ಸೇರಿದ್ರೆ 20ಕ್ಕೆ 28 ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ. ಕಳೆದ ಬಾರಿ ಇದೇ JDS ಪಕ್ಷ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾಗ ಇಲ್ಲಿ ಅಭ್ಯರ್ಥಿ ಹಾಕಲಿಲ್ಲ. ಆವಾಗ ನಿಮಗೆ ಈ ಒಂದು JDS ಅಭ್ಯರ್ಥಿ ಹಾಕಿಲ್ಲ, ಅದು ವರ ಆಯಿತು. ನಾನು ಹೇಳ್ದಲ್ಲ, ಟ್ರಯಾಂಗಲ್ ಫೈಟ್ ಇದ್ದಾಗ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಯಾವತ್ತೂ ಗೆಲ್ಲಕ್ಕಾಗಲಿಲ್ಲ. ಗೆಲ್ಲಕ್ಕೆ ಯಾಕಾಗಲಿಲ್ಲ ಅಂತಂದರೆ ಹತ್ತಿರಕ್ಕೆ ಬಂದು ಸೋಲ್ತಾ ಇತ್ತು. ಆದರೆ ಟ್ರಯಾಂಗಲಿಂದ ಸ್ಟ್ರೈಟ್ ಇದ್ದರೆ ಈ ಕೋಲಾರನ ಜನದ ಮನಸ್ಸು ಏನಿದೆ ಅಂದರೆ ಕಾಂಗ್ರೆಸ್ನ ವಿರುದ್ಧ ಇದೆ ಅನ್ನೋದಕ್ಕೆ ಮೊನ್ನೆ ಎಲೆಕ್ಷನ್ ನಿದರ್ಶನ. ಯಾಕಂತಂದರೆ JDS ಕಾಂಗ್ರೆಸ್ಸು ಅಲಿಯನ್ಸ್ ಆದರೂ ಕೂಡ ಜನ ಒಪ್ಕೊಳ್ಳಿಲ್ಲ, ವೋಟರ್ಸ್ ಒಪ್ಕೊಳ್ಳಿಲ್ಲ. ನೀವು ನಡೆದುಕೊಂಡಂಥ ಅಂದರೆ 3.5 ವರ್ಷ ಏನು ನೀವು ನಡ್ಕೊಂಡಿದ್ರ, ಆ ಒಂದು ಕೆಲವೊಂದು ನೀವು ಜಾರಿಗೆ ತಂದಂಥ ಕಾಯ್ದೆ ಇರ್ಬೋದು, ವಿರೋಧ ಪರ ಚಟುವಟಿಕೆಗಳಿಂದ ರಾಜ್ಯದ ಜನ ಬೇಸತ್ತಾಗಿದ್ದಾರೆ. ಹಾಗಾಗಿ ನಿಮಗೆ ಕಡಿಮೆ ಮತಗಳು ಅಂದರೆ ಕಡಿಮೆ ಸ್ಥಾನಗಳು ಬಂದು ನೀವು ನಾವು ರಾಜ್ಯ ಸರ್ಕಾರ ನಮ್ಮಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ, ನಮ್ಮ ನಾಯಕರ ಇದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಸೀಟ್ ಕೊಡೋ ವಿಚಾರದಲ್ಲಿ ಆಗ್ಬೋದು ಅಥವಾ ಇನ್ನು ಕೆಲವು ವಿಚಾರಗಳಿಂದ ನಮಗೆ ಒಂದಷ್ಟು ಇದಾಯಿತು. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾವು ಇದ್ರ ಬಗ್ಗೆ ಕೈ ಹಾಕಬಾರ್ದಾಗಿತ್ತು. ಅದನ್ನು ರಿಸರ್ವೇಷನ್ ಬಗ್ಗೆ ಅದನ್ನು ಹಾಕಿದ್ದು ಕೂಡ ವರ್ಗೀಕರಣ ಮಾಡಿದ್ದು ಕೂಡ ಒಂದಷ್ಟು ತಪ್ಪಾಯ್ತೇನೋ ಅನಿಸುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಆಂಟಿ ಇನ್ಕಂಬೆನ್ಸಿ ಬಂದಿತ್ತು. ಇವರ ಘೋಷಣೆಗಳು ಏನು ಗ್ಯಾರಂಟಿ ಘೋಷಣೆಗಳಿಂದ ನಮಗೊಂದಷ್ಟು ಮಹಿಳೆಯರು, ವಿಶೇಷವಾಗಿ ಮಹಿಳಾ ವೋಟರ್ಸು ಭಾಳಷ್ಟು, ಯಾಕೆಂತಂದರೆ ಮೊದಲಿಂದ ಕಡೆ ಗೊತ್ತಿರ್ತಕ್ಕಂಥದ್ದು ಮಹಿಳೆ ಎಲ್ಲ ಒಂದು ಕಡೆ ಏನೋ ಒಂದು ಬೆನಿಫಿಟ್ ಇದೆ ಅಂತಂದರೆ ಪಾಪ ದೇಶದ ಚಿಂತೆ ಮಾಡೋದಕ್ಕಿಂತ ಒಂದಷ್ಟು ನನ್ನ ವೈಯಕ್ತಿಕ ಏನೋ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ನಮ್ಗೆ 2,000 ಕೊಡ್ತಾರೆ, ನಮ್ಗೆ ಬಸ್ ಫ್ರೀ, ಆಮೇಲೆ ಏನು ಇದೆಲ್ಲ ಈ ಗ್ಯಾರಂಟಿ ಅವರು ನಿಭಾಯಿಸಿದ್ದಾರೆ. 6 ತಿಂಗಳಲ್ಲಿ ನಿಭಾಯಿಸಿರ್ತಕ್ಕಂಥ ಇವತ್ತು ಕೂಡ ಪರಿಪೂರ್ಣವಾಗಿ ಎಲ್ಲೂ ಕೂಡ ಏನು ಶಕ್ತಿ ಯೋಜನೆ ಬಸ್ಸಲ್ಲಿ ಹೋಗ್ತಾ ಇರೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೂಡ ಪರಿಪೂರ್ಣವಾಗಿ ನಡೆದಿಲ್ಲ. ಅಲ್ಲ, ಘೋಷಣೆ ಅವ್ರು ಮಾಡ್ತಾ ಇದ್ದಾರೆ, ಆದರೆ ಎಷ್ಟು ಜನಕ್ಕೆ ತಲುಪಿದೆ? ಪರ್ಸೆಂಟೇಜ್ ಆಫ್ ಪೀಪಲ್ಸ್ ಇವತ್ತು ಎಲ್ಲ ಹಸಿರು ಕಾರ್ಡ್ ಇರ್ತಕ್ಕಂಥ ಪ್ರತಿ ಮನೆಗೂ 2,000 ಕೊಡ್ತಿದ್ದೆ. ಎಷ್ಟು ಜನಕ್ಕೆ ಬಿದ್ದಿದೆ ಕಾಸು? ನಾವು ಕೂಡ ವೆಯ್ಟ್ ಮಾಡ್ತಿದ್ದೇವೆ, 6 ತಿಂಗಳವರೆಗೂ ವೆಯ್ಟ್ ಮಾಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಅದೆಲ್ಲ ತೆಗೆದಿಡ್ತೀವಿ. ಈಗ ಈ ಚುನಾವಣೆ ವಿಷಯದಲ್ಲೇ ನಾವು ತೆಗಿತೀವಿ. ಎಷ್ಟು ಜನಕ್ಕೆ ಹೋಗಿದೆ, ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ, ಎಷ್ಟು ಜನ ರೈತರಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳು ಏನು ಕಿಸಾನ್ ಸನ್ಮಾನ್ ಯೋಜನೆ 2,000 ಹಾಕಿದ್ರೆ ಒಂದೇ ದಿವಸದಲ್ಲಿ ಆಗೋದೇನು? ಇವ್ರಿಗೆ ಸರ್ವರ್ ಪ್ರಾಬ್ಲಮ್ ಬರೋದೇನು? ತಾಂತ್ರಿಕ ಸಮಸ್ಯೆ. ನಾನು ಹೇಳ್ತಕ್ಕಂಥದ್ದು ಬೇಕಾದಂಗೆ ಅವರು
ಟೆಕ್ನಿಕಲ್ ಆಗಿ ಮುಂದಕ್ಕೆ ತಳ್ಳಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಪೂರ್ತಿ ಜನಕ್ಕೆ ತಲುಪಿಸ್ತಾ ಇಲ್ಲ. ಕಾರ್ಯಕ್ರಮ ಇವತ್ತು ಅರ್ಧ ಜನಕ್ಕೆ ಕೂಡ ತಲುಪಿಲ್ಲ. ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ರೆ ಒಂದು ಅರ್ಧ ಜನಕ್ಕೆ ಕೂಡ ಅರ್ಧ ಜನಕ್ಕೆ ಹೋಗ್ತಾ ಇದೆ ಅಷ್ಟೇ. ಶಕ್ತಿ ಏನು ಬಸ್ಸಲ್ಲಿ ಹೋಗ್ತಾ ಫ್ರೀಗಲ್ಲಿ ಹೋಗ್ತಾ ಇದೆ ಅಂತ ಅದೊಂದು ನಡೀತಾ ಇದೆ ಹೊರತು ಇನ್ಯಾವುದು ನಡೀತಾ ಇಲ್ಲ. ಸರ್, ಕಟ್ಟ ಕಡೆಯ ಪ್ರಶ್ನೆ, ಈಗ ನೀವು ಕೋಲಾರಲ್ಲೇ ಈ ಬಾರಿ ಯಾರೇ ಅಂದರೆ JDS BJPಯಿಂದ ಮೈತ್ರಿ ಆದರೂ ಇಲ್ಲಿ BJP ಗೆಲ್ಲಬಹುದಾ? 100ಕ್ಕೆ 100ರಷ್ಟು BJP ಗೆಲ್ಲುತ್ತೆ. ನಾವು ಕೂಡ ಮನೆ ಏನು ನಮ್ಮ ವಿಭಾಗವಾರು ಮೀಟಿಂಗ್ ನಡೆದಾಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕೋರ್ ಕಮಿಟಿ ಸಭೆ ನಡೆದಾಗ ನಾವು ವಿಶೇಷವಾಗಿ ಹೇಳಿದ್ವಿ, ಕೋಲಾರಕ್ಕೆ BJPಗೆ ಉಳಿಸ್ಕೋಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದೇವೆ. ಆದರೆ ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರು ಅಂತಕ್ಕಂಥ ಮಾತನ್ನು ಕೂಡ ಮಾತು ಕೊಟ್ಟಿದ್ದೀವಿ. ಸರ್, ಈಗ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ, JDS 3 ಕ್ಷೇತ್ರದಲ್ಲಿ 8 ವಿಧಾನಸಭೆ ಕ್ಷೇತ್ರಗಳಲ್ಲಿ ನಿಮಗೆ 19ರ ಚುನಾವಣೆಯಲ್ಲೂ ಕೂಡ ನಾವು ಒಂದು ಕ್ಷೇತ್ರದಲ್ಲೂ ಕೂಡ MLA ಇರಲಿಲ್ಲ. 19ರಲ್ಲಿ ಕೂಡ ಇರಲಿಲ್ಲ. ಕಾಂಗ್ರೆಸ್ ವಿರೋಧ ಎಲ್ಲ ಜಾಸ್ತಿ ಇತ್ತು. ಆ ಮಾಜಿ ಕೇಂದ್ರ ಸಚಿವರು KH ಮುನಿಯಪ್ಪ ಅವ್ರ ಮೇಲೆ ಇದ್ದಂತ ಮುನಿಸ್ವಾಮಿ ಅವರಿಗೆ ಹೊರವಾಗಿ ಪರಿಣಮಿಸಿತು. ಈಗ ಈಗ ಒಂದು ವಿಚಾರ, ಯಾರು ನಿರೀಕ್ಷಿಸಿದ ಮಟ್ಟದಲ್ಲಿ ಅಭ್ಯರ್ಥಿ ಆದರು ಮುನಿಸ್ವಾಮಿ ಅವರು, ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಗೆದ್ರು. ನಾನು ಹೇಳ್ತಕ್ಕಂಥದ್ದು ವೀರಯ್ಯ ಅವರು 2 ಸತಿ ಇದಾಗ ಕೂಡ ಅವಾಗೇನು KH ಮುನಿಯಪ್ಪನ ಮೇಲೆ ಆಂಟಿ ವಿರೋಧ ಇರಲಿಲ್ಲ, ಆಂಟಿ ಇನ್ಕಂಬೆನ್ಸಿ ಇರಲಿಲ್ಲ. ಆಗೂ ಅವರು ಕೇಂದ್ರ ಮಂತ್ರಿ ಆಗಿದ್ದರು, ಮೊನ್ನೆನೂ ಕೇಂದ್ರ ಮಂತ್ರಿ ಆಗಿದ್ದರು ಅವರು. ಆದರೆ ನಾನು ಹೇಳ್ತಕ್ಕಂಥದ್ದು, ಈ ಜಿಲ್ಲೆಯ ಜನ ಕಾಂಗ್ರೆಸ್ ವರ್ಸಸ್ ಆಪೋಸಿಟ್ BJP ಅಂದರೆ BJPಗೆ ಜಾಸ್ತಿ ಜನ ಬರ್ತಾರೆ. ವಿರುದ್ಧವಾದಂಥ ವಾತಾವರಣ ಇದೆ. ಶಾಸಕರು ಆವಾಗಲೂ ಅವ್ರು 4 ಜನ ಇದ್ದರು, ಈಗಲೂ 5 ಜನ ಇದ್ದಾರೆ, ಅವರು ಈಗಲೂ 4 ಜನ ಇದ್ದಾರೆ. ಅದರಿಂದ ಎಲ್ಲೇ ನೀವು ಪಾರ್ಲಿಮೆಂಟ್ ಚುನಾವಣೆಗೆ ವಿಶೇಷವಾಗಿ ನಾನು ಹೇಳ್ತೀನಿ, ನೀವು ಎಲ್ಲ ಕಡೆ ನೋಡಿರ್ಬೋದು. ನಮ್ಮ ದಕ್ಷಿಣ ಏನು ಹಳೆ ಮೈಸೂರಿದೆ, ನೀವು ಹಳೆ ಮೈಸೂರನ್ನು ತಗೊಂಡಾಗ, ವಿಶೇಷವಾಗಿ ಕೋಲಾರ ಜಿಲ್ಲೆ ಮೀಸಲು ಕ್ಷೇತ್ರವನ್ನು ತಗೊಂಡಾಗ, ನಮ್ಮ ಏನು 8-10 ಚುನಾವಣೆಗಳಿಂದ ನೀವು ಅನಾಲಿಸಿಸ್ ಮಾಡ್ತಾ ಬಂದಾಗ 10 ಚುನಾವಣೆಗಳು ತಗೊಳ್ಳಿ, ನೀವು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆ ನಾವು ನೆಕ್ ಟು ನೆಕ್ ಬಂದು ಸೋತಿರ್ತಕ್ಕಂಥದ್ದೇ ಜಾಸ್ತಿ. ಸರ್, ಈಗ ಮುನಿಸ್ವಾಮಿ ಅವರು ಅಂದರೆ ನಮ್ಮ ಮುನಿಸ್ವಾಮಿ ಅವರು 4 ವರ್ಷಗಳ ಅವರು ಮಾಡಿರೋ ಸಾಧನೆ ನಿಮಗೆ ತೃಪ್ತಿ ತಂದಿದ್ವಿ. ನಮ್ಮ ಪಕ್ಷ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದೆ. ಆ ಪಕ್ಷದ ಕಾರ್ಯಕ್ರಮಗಳು ತರೋದ್ರಲ್ಲಿ ಅವ್ರು ಸಫಲವಾಗಿಲ್ಲ. ಉದಾಹರಣೆಗೆ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಕೋಲಾರಮ್ಮ ಕೆರೆ ಅಭಿವೃದ್ಧಿ ಇರ್ಬೋದು, ಇನ್ನೂ ಬ್ಯಾಂಕುಗಳಿಂದ ಹಲವಾರು ಕಾರ್ಯಕ್ರಮಗಳಿರ್ಬೋದು, ಸಾಕಷ್ಟು ಯೋಜನೆಗಳು ಮುನಿಸ್ವಾಮಿ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ. ಹಾಗಾಗಿ ಈ ಬಾರಿ ಅವರು ನಿಂತರೆ ಠೇವಣಿ ಕೂಡ ಬರಲ್ಲ ಅನ್ನೋ ಒಂದು ವರ್ಗ ಇಲ್ಲಿ ಇಡ್ತಾ ಇದೆ. ನಾನು ಅದಕ್ಕೆ ಯಾಕೆಂತಂದರೆ ಪಕ್ಷದ ನಮ್ಮ ಇವರು ಸಂಸದರು ಮಾಡಿರ್ತಕ್ಕಂಥ ಕೆಲಸಗಳು ಬೇಕಾದಷ್ಟು ಕೇಂದ್ರ ಸರ್ಕಾರದ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಆ ಕೆಲಸಗಳೆಲ್ಲ ಕೂಡ ಜನಕ್ಕೆ ತೃಪ್ತಿ ತಂದಿದೆ. ಸಾಮಾನ್ಯ ಜನಕ್ಕೆ ಕೈಗೆ ಸಿಗುವಂಥ ಯಾರಾದರೂ ಲೋಕಸಭಾ ಸದಸ್ಯರಿದ್ದರೆ ಅವರು ನಮ್ಮ ಕೋಲಾರ ಲೋಕಸಭಾ ಸದಸ್ಯರು ಕೂಡ ಒಬ್ಬರು ಅಂತ ಹೇಳ್ಬೋದು. ಕಳೆದ ಬಾರಿ ಅವ್ರನ್ನ ಮಬ್ಬಲಲ್ಲಿ ಇಟ್ಕೊಂಡು ಅಂದರೆ ಅಂಕಲಲ್ಲಿ ಇಟ್ಕೊಂಡು ಗೆಲ್ಲಿಸಿದಂಥ ಶಾಸಕರೇ ಈ ಬಾರಿ ಗಾಳಿಯಲ್ಲಿ ಬಂದವರು ಗಾಳಿಯಲ್ಲೇ ಹೋಗ್ತಾರೆ, ಇವರು ಆಟ ಇನ್ನೇನು ನಡೆಯಲ್ಲ ಅಂತ ಹೇಳಿರೋಂಥ ಉದಾಹರಣೆಗಳು ಸಾಕಷ್ಟು. ಯಾರು ಅವ್ರು ಹೇಳ್ತಾ ಇದ್ದಾರೆ, ಅವರ ಸ್ವಾರ್ಥಕ್ಕಾಗಿ ಅಥವಾ ಅವರ ಗೆಲ್ತದಂತ ಗೊತ್ತಿದ್ದವ್ರು ಬಂದಿದ್ದರೆ ಹೊರತು ಅವರಿಂದ ನಾವೇನು ಗೆದ್ದಿದ್ದಲ್ಲ. ಯಾಕೆ ಅಂತಂದರೆ ನೀವು ತಿಳ್ಕೋಬೇಕು, JDSಗೆ ಮತ ಹಾಕೋರು ಕಾಂಗ್ರೆಸ್ಗೆ ಮತ ಹಾಕಲಿಲ್ಲ, ಅವರಿಂದ ಬಂದಿದ್ದಲ್ಲ. ಅಂದರೆ ಈ ಬಾರಿನೂ ಮೋದಿ ಅವರ ಅಭಿವೃದ್ಧಿ ಕೆಲಸ ಹೌದು 100% ವರ್ಕೌಟ್ ಆಗುತ್ತೆ. ಎರಡನೇದಾಗಿ JDS ಸೇರೋದ್ರಿಂದ ನಾವಿನ್ನೂ 1 ಲಕ್ಷ ಓಟ್ ಜಾಸ್ತಿ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಸರ್, ಒಳ್ಳೆಯದಾಗಲಿ. ನಿಮ್ಮ ಜೊತೆ ಸಂದರ್ಶನ ಮಾಡಿದ್ದು ನಮಗೆ ಭಾಳ ಖುಷಿ ಆಯಿತು. ಸಂತೋಷ. ಆಮೇಲೆ ಶಂಕರ್ ಅವರೇ, ಈಗ ನೀವು ಹಿರಿಯರಾಗಿದ್ದೀರ, ಪಕ್ಷಕ್ಕೆ ಅಂದರೆ ನಿರಂತರವಾಗಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀರ. ಪಕ್ಷದಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾನವನ್ನು ಅಂದರೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನೂ ಕೂಡ ಜವಾಬ್ದಾರಿಯುತವಾಗಿ ತಾವು ನಿರ್ವಹಿಸಿದ್ರ, ಯಶಸ್ಸನ್ನು ಕಂಡಿದ್ದೀರ. ಬಳಿಕ ಈ ಬಾರಿ ಅಂದರೆ ಈಗ ಏನು ತೆರವಾಗಿದೆ ಕೋಲಾರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ, ಅದು ಕೂಡ ತಾವೊಬ್ಬರು ಆಕಾಂಕ್ಷೆ ಆಗಿದ್ದೀರ. ಇದರ ಬಗ್ಗೆ ಕೊನೆಯ ಮಾತು, ಪಕ್ಷ ಏನಾದರೂ ನಿಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟರೆ ಜವಾಬ್ದಾರಿ ವಹಿಸ್ಕೊಳ್ಳೋಕೆ ನೀವು ಸಿದ್ಧವಾಗಿದ್ದೀರಾ? ಈಗಾಗಲೇ ಆ ಪ್ರಕ್ರಿಯೆ ಮುಗಿದಿದೆ.
ಯಾಕೆಂತಂದರೆ ಮೊನ್ನೆ 39 ಜಿಲ್ಲೆಗಳ ಅಧ್ಯಕ್ಷರು ಘೋಷಣೆ ಆಗಿದೆ. ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಅನವಶ್ಯಕತೆ ಅನಿಸುತ್ತೆ. ಯಾಕೆಂತಂದರೆ ಇದ್ದ ಅಧ್ಯಕ್ಷರನ್ನ 9 ಕಡೆ ಕಂಟಿನ್ಯೂ ಮಾಡಿದ್ದಾರೆ. ಹಂಗೆ ಇಲ್ಲಿ ವೇಣುಗೋಪಾಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇದು ಮಾಡಿ ನಮಗೊಂದು ಕೊಟ್ಟಿದ್ದರೆ ಅವಕಾಶ ಪಕ್ಷದ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇತ್ತು. ನನಗೆ ಏನು ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರ ಆಗೋದಕ್ಕಿಂತ ಜಿಲ್ಲಾಧ್ಯಕ್ಷ ಆಗಿದ್ರೆ ಇನ್ನೂ ಖುಷಿ ಪಡ್ತಾ ಇದ್ದೆ. ನಿಮ್ಮ ನೇತೃತ್ವದಲ್ಲಿ ಬಿಜೆಪಿ ಮೊದಲನೇ ಗೆಲುವು ಸಾಧಿಸ್ತಾ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಹಂಗಂತ್ಕೊಳ್ಳೋದಕ್ಕಿಂತ ಬಿ ಜೆ ಪಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ, ಅಲ್ಲಿ ಪಕ್ಷ ಮುಖ್ಯ. ಪಕ್ಷಕ್ಕೆ ಗೆಲುವು ತಂದುಕೊಳ್ಳೋದ್ರಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ ಕಷ್ಟ ಇರ್ತದೆ. ಯಾರೇ ಅಧ್ಯಕ್ಷರು ಅಥವಾ ಪ್ರಧಾನ ಕಾರ್ಯದರ್ಶಿಗಳಲ್ಲ, ನಾವು ಬರೀ ಕೆಲಸ ಮಾಡೋಂಥದ್ದು. ನಾವು ಕೆಲಸಕ್ಕೆ ಸೀಮಿತವಾಗಿ ನಾವು ಏನು ಪಕ್ಷದ ಸಿದ್ಧಾಂತ ಅಥವಾ ಪಕ್ಷದ ಕೆಲಸ ಕೊಡ್ತಾರೆ, ಇದರಿಂದ ಬೂತ್ ಮಟ್ಟದವರೆಗೂ ಕೆಲಸ ಕೊಡ್ತಾರೆ, ಅದನ್ನು ನಾವು ನಿರ್ವಹಿಸಿದಾಗ ಭಾಳ 100% ಬೂತ್ ಜೀತೈತೋ ಚುನಾವಣೆ ಜೀತೈತ ಅಂತಕ್ಕಂಥ ಮಾತನ್ನು ನಮ್ಮ ಅಮಿತ್ ಶಾ ಅವರು ಹೇಳಿದ್ದಾರೆ. ಆ ರೀತಿಯಲ್ಲಿ ಬೂತ್ ಗೆದ್ದರೆ ನಾವು ಚುನಾವಣೆ ಗೆದ್ದಂಗೆ. ಪ್ರತಿಯೊಬ್ಬ ಬೂತ್ ಅಧ್ಯಕ್ಷನು ಇದರಲ್ಲಿ ಇಂಪಾರ್ಟೆಂಟು. ನಾನೇ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಜಿಲ್ಲಾಧ್ಯಕ್ಷ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಬೂತ್ ಅಧ್ಯಕ್ಷರು. ನಿಜವಾಗಲೂ ಕೂಡ ಬೂತ್ ಅಧ್ಯಕ್ಷನಿಗೆ ಗೌರವ ಸಲ್ಲುತ್ತೆ. ಯಾಕಂತಂದರೆ ಬೂತ್ ಅಧ್ಯಕ್ಷ ಪ್ರತಿ ಬೂತ್ನಲ್ಲೂ ಮೆಜಾರಿಟಿ ಕೊಡಿಸಿದಾಗ ಮಾತ್ರ ನಾವು ಗೆಲ್ಲಕ್ಕಾಗಲ್ಲ. ಇಲ್ಲ ಸರ್, ಒಳ್ಳೆಯದಾಗಲಿ. ಸಂತೋಷ ದರ್ಶನ ಮಾಡಿದ್ದಕ್ಕೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ನಮ್ಮ ಎಂ.ಕೆ. ವಾಸುದೇವ್ ಅವರ ಮಾತುಗಳು. ಎಂ.ಕೆ. ವಾಸುದೇವ್ ಅವರು ನಿರಂತರವಾಗಿ BJP ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಇವರಿಗೆ ಪಕ್ಷವು ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಜವಾಬ್ದಾರಿಯ ಹುದ್ದೆಯನ್ನು ನೀಡಿ ಇವರಿಗೆ ಒಂದು ಪಕ್ಷಕ್ಕೆ ಇನ್ನಷ್ಟು ಸೇವೆ ಮಾಡಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೇನೆ. ನನ್ನ ವಿಡಿಯೋ ಆದಷ್ಟು ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.